ಚಿತ್ರದುರ್ಗದ ಪತ್ರಿಕಾ ಭವನದಲ್ಲಿ ಹಿರಿಯ ಪತ್ರಕರ್ತರು ದಿವಂಗತರಾದಂತಹ ಜಿಎಸ್ ಉಜ್ಜಿನಪ್ಪ ಅವರ ನುಡಿನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಹಜ್ಜನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕವಾಗಿ ಚಾಲನೆಯನ್ನ ನೀಡಲಾಯಿತು. ಈ ವೇಳೆ ಪ್ರಾಧ್ಯಾಪಕಿ ತಾರಿಣಿ ಶುಭದಾಹಿನಿಯವರು ಮಾತನಾಡಿ, ಮಾನವೀಯ ಮೌಲ್ಯ, ಪ್ರೀತಿ, ವಿಶ್ವಾಸದ ಗುಣವುಳ್ಳವರಾಗಿದ್ದ ಸಾಹಿತಿ ಮತ್ತು ಹಿರಿಯ ಪತ್ರಕರ್ತ ಜಿಎಸ್ ಉಜ್ಜಿನಪ್ಪ ಅವರ ಜೀವಿತದ ಕೊನೆಗಾಲದವರೆಗೂ ಕೂಡ ತುಂಬಾ ಚುರುಕಾಗಿ ಲವಲವಿಕೆಯಿಂದ ಓಡಾಡುತ್ತಿದ್ದರು ಎಂದು ನೆನಪಿಸಿಕೊಂಡರು. ಇದೇ ವೇಳೆ ಮಾತನಾಡಿದ ಚಿತ್ರದುರ್ಗದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಗುರುಪೀಠದ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಮಾತನಾಡಿ, ಈಗಾಗಲೇ ಉಜ್ಜಿನಪ್ಪ ಅವರು ನಮ್ಮೊಂದಿಗಿಲ್ಲ, ಆದರೆ ಅವರ ನೆನಪುಗಳು ಮಾತ್ರ ಎಂದಿಗೂ ಅಮರವಾಗಿರುತ್ತದೆ. ಉಜ್ಜಿನಪ್ಪ ಅವರು ಚಿಕ್ಕವರ ಜೊತೆ ಚಿಕ್ಕವರಾಗಿ, ದೊಡ್ಡವರ ಜೊತೆ ದೊಡ್ಡವರಾಗಿಯೂ ಕೂಡ ಬದುಕಿ ಬಾಳಿದವರು. ಎಂದಿಗೂ ಕೂಡ ಅಹಂ ತೋರಲಿಲ್ಲ, ನನಗೆ ಮಾರ್ಗದರ್ಶಕರಾಗಿದ್ದರು ಎಂದು ತಿಳಿಸಿದರು. ಅಷ್ಟೇ ಅಲ್ಲದೆ ಇದೇ ವೇಳೆ ಮಾತನಾಡಿರುವ ಅವರು ಬಹುಮುಖ ವ್ಯಕ್ತಿತ್ವವುಳ್ಳವರಾಗಿದ್ದು ಎಲ್ಲರೊಂದಿಗೂ ಕೂಡ ಸಾಮರಸ್ಯದಿಂದ ಇರುತ್ತಿದ್ದರು ಎಂದು ಗುಣಗಾನವನ್ನ ಮಾಡಿದರು. ಇದೇ ವೇಳೆ ಚಿತ್ರದುರ್ಗದ ಮುರುಘಾ ಮಠದ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಬಸವಕುಮಾರ ಸ್ವಾಮೀಜಿ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವಿನಾಯಕ ತೊಡರ್ನಾಳ್, ಹೊಸದುರ್ಗ ಕುಂಚುಟಿಗ ಮಹಾಸಂಸ್ಥಾನದ ಶಾಂತವೀರ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ವೇಳೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಕೆಎಂ ವೀರೇಶ್, ಎಂಜಿ ರಂಗಸ್ವಾಮಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಅಹೋಬಲಪತಿ, ಹಿರಿಯ ಪತ್ರಕರ್ತರಾದ ಎಂಜಾರಪ್ಪ, ರೈತ ಸಂಘದ ಜಿಲ್ಲಾಧ್ಯಕ್ಷ ಧನಂಜಯ್ ಅಂಪಯ್ಯನಮಾಳಿಗೆ, ಬಾಮ ಬಸವರಾಜಯ್ಯ, ಜಿಎಸ್ ಉಜ್ಜಿನಪ್ಪ ಅವರ ಪುತ್ರಿ ಹೇಮಕ್ಕ ಅವರು ವೇದಿಕೆಯಲ್ಲಿ ಇದ್ದರು. ಈ ವೇಳೆ ಹಿರಿಯ ಪತ್ರಕರ್ತರಾದ ಶಾ ಮಂಜುನಾಥ್, ಚಿಕ್ಕಪ್ಪನಹಳ್ಳಿ ಷಣ್ಮುಖ, ರವಿ ಮಲ್ಲಾಪುರ, ನಾಕೀಕೆರೆ ತಿಪ್ಪೇಸ್ವಾಮಿ, ಜಡೇಕುಂಟೆ ಮಂಜುನಾಥ್ ಸೇರಿದಂತೆ ಹಲವು ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅಜ್ಜನವರನ್ನು ನೆನಪನ್ನು ಮಾಡ್ಕೊಳ್ಳೋದಕ್ಕೆ ಮತ್ತು ಅವರನ್ನು ಏನು ಪತಿಯವರು ಹೇಳಿದಾಗೆ ಗೌರವದಿಂದ ಈ ರೀತಿಯಾಗಿರುವಂಥ ಅವರಿಗೆ ಒಂದು ನೆನಪನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೀನಿ. ಪತಿಯವರು ಹೇಳಿದಾಗೆ ಭಾಳಷ್ಟು ನಮ್ಮಲ್ಲಿ ಆಗಿ ಹೋಗಿರುವಂಥ ಒಡನಾಡಿಗಳಿರ್ಬೋದು ಅಥವಾ ಚಿತ್ರದುರ್ಗದಲ್ಲಿರುವಂಥ ಸಾಮಾಜಿಕ ಸೇವೆಯಲ್ಲಿ ಗುರುತಿಸ್ಕೊಂಡಿರುವಂಥವ್ರೆಲ್ಲರೂ ಕೂಡ ಒಂದಿಷ್ಟು ಕ್ರಿಯಾಶೀಲ ಪತ್ರಕರ್ತರ ಸಂಘದವರು, ಅದೇ ನಮ್ಮ ಚಿಕ್ಕಪ್ಪನಹಳ್ಳಿ ಷಣ್ಮುಖಪ್ಪ ಅವರು ಹೇಳಿದಾಗೆ ಪತಿಯವರು ಭಾಳಷ್ಟು ಜನ ಇವತ್ತಿನ ಯುವಕ ಸಂಘದವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಅವರನ್ನು ಗೌರವದಿಂದನೇ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಚಿತ್ರದುರ್ಗದ ಈ ಎಲ್ಲ ಕ್ರಿಯಾಶೀಲ ಬರಹಗಾರರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಅದೇ ಕೆಲಸವನ್ನು ಇವತ್ತು ಉಜ್ಜಿನಪ್ಪ ಅಜ್ಜವ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ತಾರಿಣಿ ಮೇಡಮ್ ಅವರು ಮಾತನಾಡಿರುವಂಥದ್ದನ್ನು ಕೇಳಿಸ್ಕೊಂಡ್ರೆ ಉಜ್ಜಿನಪ್ಪನವ್ರ ಬಗ್ಗೆ ತುಂಬ ಹತ್ತಿರದಿಂದ ಒಂದು ಕುಟುಂಬದ ಸಾಂಗತ್ಯ ಮತ್ತು ಒಂದು ಬಾಂಧವ್ಯ, ಒಂದು ಸ್ನೇಹ, ಒಡನಾಟ ಎಲ್ಲದನ್ನು ಕೂಡ ನಮಗಿಂತ ಹೆಚ್ಚಿನದಾಗಿ ಅವ್ರ ಮಾತುಗಳನ್ನು ನಾವು ಕೇಳಿಸ್ಕೊಂಡ ನಂತರ ನಾನು ಸ್ವಾಮೀಜಿಯವ್ರಿಗೆ ಹೇಳ್ತಾ ಇದ್ದೆ, ತುಂಬ ಅರ್ಥಪೂರ್ಣವಾಗಿ ಎಲ್ಲದನ್ನು ಕೂಡ ನಮಗೆ ತಿಳಿಸ್ಕೊಟ್ರು. ನಮಗಿಂತ ಹೆಚ್ಚಿನದಾಗಿ ನಾವೆಲ್ಲರೂ ಕೂಡ ಒಂದಿಷ್ಟು ಮಾಧ್ಯಮ ಲೋಕದಿಂದ ಅವ್ರನ್ನ ನೋಡಿರುವಂಥ ದೃಷ್ಟಿಕೋನದಲ್ಲಿ ಮಾತನಾಡ್ಬೋದು. ಈ ಸ್ಥಾನಕ್ಕೆ ನಾನು ಬಂದ ನಂತರ ನಾನು ಹಿಂದಿನದಂದೆ ಯಾವತ್ತೂ ಕೂಡ ಮಾತನಾಡಿಲ್ಲ. ಆದರೆ ಇವತ್ತು ಉಜ್ಜಿನಪ್ಪನವರ ಈ ಒಂದು ನೆನಪನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವಾಶ್ರಮದ ದಿನ ನನಗೆ ಇವತ್ತು ಯಾಕೆ ನೆನಪಾಗುತ್ತೆ ಅಂತ ಹೇಳಿದ್ರೆ, ನಮ್ಮದೇ ಆಗಿರುವಂಥ ಒಂದು ಆತ್ಮೀಯ ವಲಯ ಇತ್ತು. ಆತ್ಮೀಯ ವಲಯ ಅಂತ ಹೇಳಿದ್ರೆ ಅವರ ಏಜ್ಗೂ ನನ್ನ ಏಜ್ಗೂ ಭಾಳ ವ್ಯತ್ಯಾಸ. ಅಂದರೆ ನಾನು ತುಂಬ ಕಿರಿಯ ಪತ್ರಕರ್ತನ ಅಂತ ಅನ್ನಿಸ್ಕೊಳ್ತಾ ಇದ್ದೆ. ಅವರು ನಮ್ಮಲ್ಲಿ ಹಿರಿಯ ಪತ್ರಕರ್ತರಾಗಿದ್ದರು ಅಂತ ನನಗೆ ಅನ್ನಿಸ್ತಾ ಇತ್ತು. ಅವ್ರ ಜೊತೆಗೆ ವಿಜಯ್ ಕುಮಾರ್ ಇದ್ದರು, ಉಮಾ ಮಹೇಶ್ವರ್ ಇದ್ದರು. ಅವ್ರ ಒಡನಾಟ ನಿಜಲಿಂಗಪ್ಪನವ್ರದ್ದು, ಹನುಮಂತಪ್ಪನವ್ರದ್ದು, ಈ ರೀತಿಯಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಅವರು ತುಂಬ ಉತ್ತಮ ಸಾಂಗತ್ಯ ಇತ್ತು. ಅವರೆಲ್ಲರ ಬಳಿಗೂ ವೈಯಕ್ತಿಕವಾಗಿ ನನ್ನನ್ನು ಪರಿಚಯ ಮಾಡಿಸ್ತಾ ಇದ್ದರು. ಪ್ರತಿನಿತ್ಯ ಹೇಮಕ್ಕನವ್ರು ಇಲ್ಲೇ ಕುಳಿತಿದ್ದಾರೆ. ಅವಾಗಿನ್ನೂ ಮಳೆ ಜೋಡಿಸೋಂಥದ್ದಿತ್ತು. ಚಿಕ್ಕಪ್ಪನಹಳ್ಳಿ ಷಣ್ಮುಖಪ್ಪನವರು ಮಠದ ಪತ್ರಿಕೆನೆಲ್ಲ ಅವರು ಮೊದಲು ಬರೆದಿದ್ದರು. ಆನಂತರ ನಮ್ಮ ಗುರುಮೂರ್ತಿ ಅವರು ಬರೆದ್ರು. ಆನಂತರ ಅತಿ ಚಿಕ್ಕ ಒಂದು ವಯಸ್ಸಿಗೆ ನನ್ನನ್ನೇನೋ ಮಾಡಿ ಅಲ್ಲಿಗೆ ಯಾವುದೋ ಕಾರಣಕ್ಕೆ ಅಲ್ಲಿ ಕೂರಿಸಿದ್ರು. ಆ ಮಠದಲ್ಲಿ ಇರುವಷ್ಟು ವರ್ಷ, ಸುಮಾರು 8-10 ವರ್ಷ ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಮತ್ತು ಸಂಜೆ ಅವರ ಜೊತೆಗೆ ಸೇರಿಕೊಳ್ಳುವಂಥ ಒಂದು ಪ್ರತೀತಿ ಅಜ್ಜನವ್ರ ಜೊತೆಗೆ. ಅವ್ರ ಮಕ್ಕಳು ಒಂದು ದಿವಸ ಮಾತನಾಡ್ತಿದ್ರು ಬಿಡ್ತಿದ್ರು ಗೊತ್ತಿಲ್ಲ, ಆದರೆ ನನ್ನ ಜೊತೆಗೆ ಅವರು ಅಷ್ಟೊಂದು ತುಂಬ ಆತ್ಮೀಯವಾಗಿ ನಡೆದುಕೊಳ್ತಾ ಇದ್ದರು. ಪ್ರತಿನಿತ್ಯ 8-9 ಗಂಟೆ ಆಯಿತು ಅಂತ ಹೇಳಿದ್ರೆ ದೂರವಾಣಿ ಕರೆ ನಾನು ಮಾಡ್ತಿದ್ದೆ. ನನಗೆ ಹೇಳ್ಕೊಡ್ತಾಯಿದ್ರು, ಹೆಡ್ಲೈನ್ ಹೇಳ್ಕೊಡ್ತಾಯಿದ್ರು. ಬೆಳಗ್ಗೆಗೆ ಏನೋ ಒಂದು ತಪ್ಪು ಮಾಡಿರ್ತಿದ್ದೆ, 9-10 ಗಂಟೆ ಪೇಪರ್ ನೋಡಿದ ತಕ್ಷಣ ಏನೇ ಇದು ಅಂತ ಅವರು ಮಾತಾಡ್ತಾಯಿದ್ರು. ಕೊನೆ ಮತ್ತು ಹಿಂಗೆ ನಡೀತಾ ಇತ್ತು. ಒಬ್ಬ ನನಗೆ ಮಾರ್ಗದರ್ಶಕರಾಗಿದ್ದರು ಅಂಥೇಳಿ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಆದರೆ ಅವ್ರದ್ದು
ಹೇಗಿತ್ತು ಅವರ ವ್ಯಕ್ತಿತ್ವ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ನಾನು ಅವತ್ತಿನ ಕಾಲದಲ್ಲಿ ಪ್ರಜಾವಾಣಿ ಅಥವಾ ಕನ್ನಡಪ್ರಭ ಸಂಯುಕ್ತ ಕರ್ನಾಟಕದಲ್ಲಿ 3 ಲೈನ್ ಸುದ್ದಿ ಬಂತ ಹೇಳಿದ್ರೆ ಅದನ್ನು ಕಟ್ ಮಾಡಿ ಜೇಬಲ್ಲಿ ಇಟ್ಕೊಳ್ಳೋದು ಅಥವಾ ಮನೇಲಿ ತೆಗೆದಿಟ್ಕೊಳ್ಳೋಂಥ ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ಇವ್ರದ್ದು ಇಂಗ್ಲೀಷ್ ಮಾಧ್ಯಮ. ಆದರೆ ಯಾವತ್ತೂ ಕೂಡ ನಮ್ಮ ಜೊತೆಗೆ ನಾನೊಬ್ಬ ಇಂಗ್ಲೀಷ್ ಮಾಧ್ಯಮದ ಜರ್ನಲಿಸ್ಟ್ ಅಂತ ಹೇಳಿರುವಂಥ ಒಂದು ಅಹಂ ಕೂಡ ಅವ್ರಿಗೆ ಯಾವತ್ತೂ ಇರಲಿಲ್ಲ. ಆರಂಭದಲ್ಲಿ ಮೇಡಮ್ ಹೇಳ್ದಂಗೆ ಚಿಕ್ಕವ್ರ ಜೊತೆ ಚಿಕ್ಕವರಾಗಿರ್ತಿದ್ರು, ಸ್ನೇಹಿತರ ಜೊತೆ ಸ್ನೇಹಿತರಾಗಿರ್ತಿದ್ರು. ನವೀನ್ ಅವ್ರ ತಂದೆಯವ್ರು ತಿಂದ್ಕೊಂಡಾಗ ಒಂದು 40 ನಿಮಿಷ ಮಾತನಾಡಿರ್ಬೇಕು ಅವತ್ತು. ಸಾಮಾನ್ಯವಾಗಿ ಎಲ್ಲರೂ ನಾವು ಸುಮ್ಮನೆ ಕೂತಿದ್ವಿ. ನನ್ನ ಪಕ್ಕದಲ್ಲಿ ತಿಪ್ಪಾರೆಡ್ಡಿ ಅವರು ಕೂತಿದ್ರು. ಅವರು ಭಾಳ ವರ್ಷಗಳ ನಂತರ ನನಗೆ ಹೇಳಿದ್ದವರು, ಸುಮಾರು ನನ್ನ 40-50 ವರ್ಷಗಳ ಹಿಂದೆ ಈ ಭಾಷಣಕ್ಕೆ ಎಲ್ಲರೂ ನೆನಪಾಗೋಗ್ಬಿಟ್ರು ಸ್ವಾಮೀಜಿ ನನಗೆ ಅಂತ. ಅವರೊಬ್ಬರು ಬಹಳ ಚೆನ್ನಾಗಿ ಅವ್ರ ಭಾಷಣವನ್ನು ಎಲ್ಲರೂ ಗೊತ್ತಿಲ್ಲ ನಮ್ಮಂಥ ಯುವಕರಿಗೆ ಅವ್ರು ಏನು ಹೇಳ್ತಾರೆ ಯಾರ ಬಗ್ಗೆ ಏನು ಗೊತ್ತಾಗಂಗಿಲ್ಲ. ಬಟ್ ತಿಪ್ಪಾರೆಡ್ಡಿ ಅವರು 40 ವರ್ಷದ ಹಿಂದಿನ ಎಲ್ಲ ನನಗೆ ಕಣ್ಣು ಮುಂದೆ ಬಂದಂಗೆ ಆಯ್ತು ನೋಡ್ರಿ, ಅಷ್ಟು ಚೆನ್ನಾಗಿ ಮಾತನಾಡೋದು ಅಂತ ಅವ್ರು ಖುಷಿಪಟ್ಟರು. ಒಟ್ಟಾರೆ ನಮ್ಮ ಇವತ್ತೇನು ಒಂದೊಳ್ಳೆ ಮಾತನ್ನು ನಮ್ಮ ಇವರು ಮೃತ್ಯುಂಜಯಪ್ಪನವರು ರಂಗಸ್ವಾಮಿಯವರು ಒಂದು ಮಾತು ಹೇಳಿದ್ರು. 365 ದಿವಸದಲ್ಲಿ 344 ದಿವಸ ನೀವು ಸರಿನೇ ಬರೆದಿದ್ರು, ಸತ್ಯ ಅನ್ನೋದು ಒಂದು ದಿವಸ ಬರೆದ್ರೂ ನೀವು ಇದಾಗ್ತಾರೆ ಅನ್ನೋದಕ್ಕೆ ನಮ್ಮ ಷಣ್ಮುಖಣ್ಣ ಮೊನ್ನೆ 365 ದಿವಸನೂ ನಮ್ಮ ಮಠದ ಬಗ್ಗೆ ಚೆನ್ನಾಗೇ ಬರೆದಿದ್ರು. ಒಂದು ದಿವಸ ಮಾತ್ರ ಮೊನ್ನೆ SJM ವಿದ್ಯಾಪೀಠದ ಬಗ್ಗೆ ಅವರು ನಮಗೆ, ನಾನೇನೇ ಅವರಿಗೆ ಹಿಂಗೆ ಬರೆದುಬಿಟ್ರೆ ನೀವು ಅಂತ ನಾನೇ ಕೇಳಿದೆ. ಆಮೇಲೆ ಅವ್ರು ಬರೆದಿದ್ದೆಲ್ಲ ಸತ್ಯನೇ ಇತ್ತು, ನಾನು ಸಮೇತ ಒಪ್ಕೊಂಡ್ವಿ. ಸ್ವಾಮೀಜಿ, ನಾವು ವಿದ್ಯಾಪೀಠಕ್ಕೆಲ್ಲ ದುಡ್ದಂಥವ್ರು, ನೀವು ವಿಶ್ವವಿದ್ಯಾಲಯ ಬಂತು ಅಂತ ವಿದ್ಯಾಪೀಠನ ಮರ್ತುಬಿಟ್ರೆ ಹೆಂಗೆ ಸ್ವಾಮೀಜಿ? ಅಂದರೆ ಒಬ್ಬ ಪತ್ರಕರ್ತ ನಿಜವಾಗ್ಲೂ ವಸ್ತುನಿಷ್ಠವಾಗಿ ವಿಷಯದ ಪರವಾಗಿ ನಿಂತು ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡಿದ್ರು ಎಲ್ಲರಿಗೂ ಅರಿವಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಪತ್ರಕರ್ತರ ಸಂಘದವರು ಸಾಮಾನ್ಯವಾಗಿ 1-2-3 ವಿಚಾರಗಳನ್ನು ನಮ್ಮ ಹಾವಬಲಪತಿಯವರು ನೆನೆಸ್ಕೊಂಡ್ರು. ಅಂದರೆ ಚಿತ್ರದುರ್ಗದಲ್ಲಿ ಸಾಂಸ್ಕೃತಿಕವಾಗಿ ಬದುಕಿದವ್ರನ್ನ ನಾವು ಅವ್ರು ಓದ ನಂತರ ಎಷ್ಟು ಮಟ್ಟಿಗೆ ನಾವು ಸ್ಮರಣೆ ಮಾಡ್ಕೊಳ್ತೀವಿ, ಎಷ್ಟು ಮಟ್ಟಿಗೆ ಅವ್ರನ್ನ ಜೀವಂತವಾಗಿ ಇಡ್ತೀವಿ ಅನ್ನೋ ಒಂದು ಪ್ರಶ್ನೆ ನಮ್ಮೆಲ್ರಿಗೂ. ಉಜ್ಜಿನಪ್ಪನವರ ಸ್ಮರಣೆಯನ್ನು ಮಾಡಲೇಬೇಕಾದಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವಿದ್ದೀವಿ. ನಮಗೆ ಎಷ್ಟೋ ಸಂದರ್ಭದಲ್ಲಿ ಗೊತ್ತಾಗದ ಗೂಗಲ್ಗೆ ಹೋಗ್ತೀವಿ, ಇಲ್ಲ ChatGPTಗೆ ಹೋಗ್ತೀವಿ. ಆ ಅಜ್ಜಿಗೆ ChatGPTನೂ ಗೊತ್ತಿಲ್ಲ, ಗೂಗಲ್ಲು ಗೊತ್ತಿಲ್ಲ. ನಮ್ಮ ಈಗ ಬಂದಿರೋ ಅವೆಲ್ಲ ಏನಾದ್ರು ನಿಘಂಟು ಬೇಕು ಅಂದರೆ, ಶಬ್ದಾರ್ಥ ಬೇಕು ಅಂದರೆ, ಭಾವಾರ್ಥ ಬೇಕು ಅಂದರೆ ಅನುಭವವನ್ನು ಅನುಭವಕ್ಕೆ ಇಳಿಸಿ ಹೇಳ್ದಂಥವ್ರು ಉಜ್ಜಿನಜ್ಞವರು. ಅಂಥವ್ರನ್ನ ನಾವೆಲ್ಲರೂ ಕೂಡ ಸ್ಮರಣೆ ಮಾಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಅನ್ನುವಂಥ ಮಾತನ್ನು ಹೇಳಿ, ಅದನ್ನು ಜಿಲ್ಲಾ ಸಂಘದ ನಮ್ಮ ಅಧ್ಯಕ್ಷರು ತಗೊಳ್ತಾರೋ ಅಥವಾ ನಿಮ್ಮಲ್ಲಿ ವ್ಯವಸ್ಥೆ ಹೆಂಗಿದೆಯೋ ನಮ್ಗೆ ಗೊತ್ತಿಲ್ಲ. ಜಿಲ್ಲಾ ಸಂಘದಲ್ಲಿ FD ಇಟ್ಕೊಂಡು ನಡೆಸಂಗೆ ಏನಾದ್ರು ಅವಕಾಶ ಇದೆಯೋ ಅಥವಾ ರಾಜ್ಯ ಸಂಘದಲ್ಲಿ ಇಟ್ಕೊಂಡು ಮಾಡಲಿಕ್ಕೆ ಅವಕಾಶ ಇದೆಯೋ, ಅದನ್ನು ಹಣವನ್ನು ಶ್ರೀಮಠದಿಂದ ಕೊಟ್ಟಿದ್ದನ್ನು ನೀವು ಸಂಘದಿಂದ ಬಳಸ್ಕೊಂಡು ಅದು ಮಾಡುವಂಥ ಕೆಲಸ ಎಲ್ಲ ಮಠದೊಟ್ಟಿಗೆ ಎಲ್ಲ ಸಮಾಜದೊಟ್ಟಿಗೆ. ಅವಜ್ಜನ ನಾವು ಅಂದ್ಕೊಳ್ತಿದ್ವಿ ಜಾತಿ ಬರಬಾರ್ದಿತ್ತು ಅಂತ. ಅನಿವಾರ್ಯ DK ಶಿವಕುಮಾರ್ ಹೇಳ್ತಾರೆ ಜಾತಿ ಧರ್ಮ ಬರಬಾರ್ದು ಅಂತ ನಾವು ಅಂತಿರ್ತೀವಿ. ಮೊನ್ನೆ ಅವ್ರ ಮನೆಗೆ ಹೋದಾಗ ಹೇಳ್ತಿದ್ದ ಧರ್ಮ ಹೆಂಗೆ ಬರುತ್ತೆ ಅಂತ. ಈ ಮುಸ್ಲಿಮ್ಸ್ ಏನಾರು ತೀರ್ಕೊಂಡಾಗ ಅದೇನು ಬಿರಿಯಾನಿ ಮಾಡ್ತಾರಂತೆ. ಇದು ಧರ್ಮ ಅಲ್ಲಂಗುರುಳೆ ಅಂತ ಜಾಫರ್ ಶರೀಫ್ ಮಗ ಅವ್ರ ಮನೆಗಿದ್ದ. ಅವ್ನು ಕರೆದು ಹೇಳ್ದ, DK ಶಿವಕುಮಾರ್ ಹೇಳ್ತಾಯಿದ್ರೆ ನಿಮ್ಮ ಮನೆಗೆ ಹೆಂಗಪ್ಪ ಮಾಡಿದ್ವಿ? ಇಲ್ಲ ಸರ್, ನಮ್ಮ ಮನೆಗೆ ಯಾರು ತೀರ್ಕೊಂಡ್ರೆ ಬಿರಿಯಾನಿ ಮಾಡಿ ನಾವೆಲ್ಲರೂ ಊಟ ಮಾಡ್ತೀವಿ ಅಂತ. ನಮ್ಮಲ್ಲಿ ಹೆಂಗೆ ಮಾಡ್ತೀವಿ ಅಂದ್ರೆ, ನಮ್ಮ ಮನೇಲಿ ಅಡುಗೆ ಮಾಡಲ್ಲ, ಪಕ್ಕದ ಮನೇಲಿ, ನೆಂಟರ ಮನೇಲಿ, ಚಿಕ್ಕಪ್ಪ ಮನೆಗೆ ಅಡುಗೆ ಮಾಡ್ತೀವಿ. ಇದನ್ನೇನಂತೀರಾ? ನಾವು ಬೇಡ ಅಂತ ತೀರ್ಕೊಂಡ್ರು ಕೂಡ ನಮ್ಮ ಧರ್ಮ ಜಾತಿ ಬೆನ್ನಟ್ಟಿ ಬರ್ತವೆ. ಅನಂತಕುಮಾರು ಬಹಳ ಪ್ರಖರವಾಗಿ ಬರೆದಂಥವ್ರು. ಅವ್ರನ್ನ ಸಾವು ಮಾಡಿದ್ದು, ಅಂತ್ಯ ಸಂಸ್ಕಾರ ಮಾಡಿದ್ದು ಎಲ್ಲಿ? ಅದೇ ಧರ್ಮದ ಅದೇ ಜಾತಿಯ ಪರಂಪರೆಯಲ್ಲಿ. ಇದು ಉಳಿದೋಗ್ಬಿಟ್ಟಿದೆ. ಅದ್ರ ಮಧ್ಯೆನೂ ಕೂಡ ಕಮಲದಂತೆ ಜಾತಿಯಲ್ಲಿದ್ದರೂ ಕೂಡ ಕಮಲಕ್ಕೆ ಹೆಸರಂಟಲ್ಲ. ಹಾಗೆ ನಾವುಗಳು ಜಾತಿಯಲ್ಲಿದ್ದರೂ ಕೂಡ ಜಾತ್ಯತೀತ ನಿಲುವಿನೊಂದಿಗೆ ಪ್ರಗತಿಪರ, ಸಮಾಜಪರ, ಜೀವಪರ ಯೋಚನೆ ಮಾಡುವ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ಸಾರ್ಥಕಗೊಳಿಸ್ತದೆ ಹೆಂಗೆ ಅನ್ನುವಂಥದ್ದನ್ನು ಉಜ್ಜಿನಪ್ಪನವ್ರು ಹೇಳಿದರೆ. ನಿಮ್ಗೆ ಫೋಟೋ